ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹೊನಗನಹಳ್ಳಿ ಸವನಹಳ್ಳಿಯಲ್ಲಿ 1008 ಜಗದ್ಗುರು ಉಜ್ಜಯಿನಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಭವ್ಯವಾದ ಮೆರವಣಿಗೆಯೊಂದಿಗೆ ಜರುಗಿತು. ವಿಜಯಪುರ ಜಿಲ್ಲೆ ತಾಲೂಕಿನ ಸುಕ್ಷೇತ್ರ ಹೊನಗನಹಳ್ಳಿ ಸವನಹಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಪೂಜ್ಯರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಶ್ರೀ ಆತ್ಮಾನಂದ ಆಶ್ರಮದಿಂದ ನಡೆದ ಶ್ರೀಗಳ ಶಿಲಾಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜ್ಯದೇಶಿ ಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳ ಉಜ್ಜಯಿನಿ ಇವರ ಅಡ್ಡಪಲ್ಲಕ್ಕಿ ಭವ್ಯವಾದ 1008 ಕುಂಭಮೇಳದೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ತಾಯಂದಿರಿಂದ ಆರತಿ ಹಾಗೂ ಕುದುರೆ ಕುಣಿತ, ಗೊಂಬೆ ಕುಣಿತ, ಡೊಳ್ಳು ಕುಣಿತ ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಭಜನೆಗಳು ಜಯಘೋಷ ಹಾಕುತ್ತಾ ಪೂಜ್ಯರ ಗ್ರಾಮದ ಎಲ್ಲ ಭಕ್ತಾದಿಗಳು ಹೆಜ್ಜೆ ಹಾಕುತ್ತಾ ಕುಣಿಯುತ್ತಾ ಉಜ್ಜಯಿನಿ ಶ್ರೀಗಳ ಅಡ್ಡಪಲ್ಲಕ್ಕಿಯ ಪೂಜ್ಯರ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಮಾಡಲಾಯಿತು. ಹೊನಗನಹಳ್ಳಿ ಸವನಹಳ್ಳಿಯಲ್ಲಿ ಮೆರವಣಿಗೆ ಮುಗಿಸಿ ಆತ್ಮಾನಂದ ಆಶ್ರಮಕ್ಕೆ ಮರಳಿದ ನಂತರ ಆಲ್ಮೇಲದ ಚಂದ್ರಶೇಖರ ಶ್ರೀಗಳು ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಗದ್ದುಗೆ ಮಾಡಬೇಕು ಎಂಬುದು ತೀರ್ಮಾನಿಸಿದ್ದೇವೆ. ಗ್ರಾಮದಲ್ಲಿ ಆಧ್ಯಾತ್ಮಿಕ ಜೀವನ ಮಾಡಬೇಕಾಗಿದೆ. ತಂದೆ ತಾಯಿಗಳು, ಗಣ್ಯ ವ್ಯಕ್ತಿಗಳು, ಜಗತ್ತಿನಲ್ಲಿ ರೈತರು ಕುರಿತು ಮಾತನಾಡಿದರು. ಮಸೂತಿ ಪರಮ ಪೂಜ್ಯ ಶ್ರೀ ಮಾತನಾಡುತ್ತಾ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬರೂ ಇವತ್ತು ಧರ್ಮದಿಂದಲೇ ನಡೆಯಬೇಕು. ಯಾವ ವ್ಯಕ್ತಿ ತನ್ನ ಧರ್ಮದಿಂದ ನಡೆಯುತ್ತಾನೆ ಅವನು ಒಳ್ಳೆಯ ಗುರಿಯನ್ನು ಏಕೆ ಮಾಡಿಕೊಂಡು ಗುರುವಿನ ಮಾತನ್ನು ಚಾಚು ತಪ್ಪದೆ ಪಾಲಿಸಿದ್ದವನು ಅವನು ತನ್ನ ಧರ್ಮದಿಂದಲೇ ನಡೆಯಲು ಇಂತಹ ಅದ್ಭುತ ಕಾರ್ಯಗಳು ಮಾಡಿದ್ದು ಸಾರ್ಥಕ ಮತ್ತು ಸಾಧ್ಯ ಎಂದು ತಿಳಿಸಿದರು. ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ್ಯದ ದೇಶಿ ಕೇಂದ್ರ ಮಹಾ ಭಗವತ್ಪಾದಂಗಳು ಉಜ್ಜಯಿನಿ ಶ್ರೀಗಳು ಮಾತನಾಡಿ, ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿಗಳಾಗಿ ಆಶ್ರಮದ ಪೀಠಾಧಿಪತಿಗಳಾಗಿ ಶ್ರೀ ದಯಾನಂದ ಮಹಾಸ್ವಾಮಿಗಳ ಬರಮಾಡಿ ಈ ನಾಡು ಸಮೃದ್ಧಿ ಆಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ರೀತಿಯಲ್ಲಿ ಬೆಳೆಗಳು ಬೆಳೆಯಲಿ, ತಕ್ಕ ಮಾರುಕಟ್ಟೆಯಲ್ಲಿ ಬೆಲೆಯಾಗಲಿ, ಈ ದೇಶದಲ್ಲಿ ಸಮೃದ್ಧಿಯಾಗಲಿ, ದೇಶದ ರೈತರು ಬೆನ್ನೆಲುಬು ಅನಿಸಿಕೊಂಡಂತಹ ರೈತನ ಬದುಕು ಉತ್ತಮವಾಗಲಿ, ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗ ಅಭಿವೃದ್ಧಿಯಾಗಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಬದುಕು ಉಜ್ವಲವಾಗಲಿ, ಸಂತಾನ ದಂಪತಿ ಅಪೇಕ್ಷವಾಗಲಿ, ದೇಶಭಕ್ತಿ ವಿಷಯ ಸಂಸ್ಕೃತಿ ಸಂಸ್ಕಾರವಂತ ಧರ್ಮನಿಷ್ಠೆ ಹುಟ್ಟುವಂಥ ಮಕ್ಕಳವಾಗಲಿ, ಗ್ರಾಮದ ಪಟ್ಟಣದ ರಾಜ್ಯದ ನಾವು ಇಂಥ ಜಾತ್ರೆಯವರು ಧರ್ಮದವರು ಎನ್ನುವ ಬದಲಾಗಿ ನಾವು ಎಲ್ಲರೂ ದೇಶದ ಪ್ರಜೆಗಳಾಗಿ ಭಾರತ ಮಾತೆಯ ಮಕ್ಕಳಾಗಿ ನಾವೆಲ್ಲರೂ ಭಾರತೀಯ ಎನ್ನುವ ಸಮನ್ವಯ ಭಾವ ಎಲ್ಲರಲ್ಲಿ ಮೂಡುವಂತೆ ಆಗಲಿ ಎಂದು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶ್ರೀಗಳು, ಪೂಜ್ಯರು, ಗಣ್ಯರು, ತಾಯಂದಿರು ಆಸೀನರಾಗಿದ್ದರು. ಹೌದು ವೀಕ್ಷಕರೇ, ಆ ಜಾತ್ರಾ ವೈಶಿಷ್ಟ್ಯವು ಯಾವ ರೀತಿಯಾಗಿ ಅದ್ಧೂರಿ ಮೆರವಣಿಗೆ ನಡೆಯಿತು ನಾವು ನೀವು ಕೂಡಿ ನೋಡೋಣ ಬನ್ನಿ.
ಆತ್ಮಾನಂದಾಶ್ರಮ ಎಲ್ಲ ಶಿಷ್ಯ ವೃಂದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಸಕಲ ಈ ಒಂದು ದೊಡ್ಡ ಮಹಾವೇದಿಕೆಗೆ ಸ್ವಾಮಿಗಳ ಒಂದು ಮಹಾ ಅವ್ರಿಗೂ ಕೂಡ ಸವನ ಕುಮಾರಿ ಮಧುಮಿತಾ ಹಿರೇಮಠ ಅವರು ಬಂದು ಮಹಾಸಮಿತಿ ಭಾಗಸ್ವಾಮಿ ಸನ್ನಿಧಿಯಾದ ಶ್ರೀ ದೇಶಿ ಕೇಂದ್ರ ರಾಜ್ಯ ದೇಶಿ ಕೇಂದ್ರ ಸನ್ನಿಧಿಯವರು ಈಗ ಜ್ಯೋತಿ ಬೆಳಗಿಸಿದ್ದಾರೆ. ನಾವೆಲ್ಲರೂ ಇನ್ನೂ ಜೋರಾಗಿ ಚಪ್ಪಾಳೆಯನ್ನ ಕಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಿಕೆ ಉತ್ಸವದೊಳಗೆ ನೀವೆಲ್ಲ ಪಾಲ್ಗೊಂಡು ಇವತ್ತ ಧರ್ಮಸಭೆ ಮೂಲಕವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಕೇಳಬೇಕು. ನಾವೆಲ್ಲ ಬದುಕ ಯಾವುದೇ ರೂಪದೊಳಗೆ ಇಂದಿನ ಧರ್ಮಸಭೆಯ ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿರುವಂತ ಶ್ರೀ 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 1008 ಜಗದ್ಗುರು ಕೊಂಡು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಗ್ರಾಮಗಳ ಪ್ರವೇಶವನ್ನು ಮಾಡಿಸಿ ಅತ್ಯಂತ ವೈಭವಪೂರ್ವಕವಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಗಳಿಂದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿ ನಿರ್ವಿಘ್ನವಾಗಿ ನಡೆದುಕೊಂಡು ಅವರ ನೇತೃತ್ವದೊಳಗ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರಲಿ, ಶಿವದೀಕ್ಷಾ ಕಾರ್ಯಕ್ರಮ ಇರಲಿ, ಸಾಮೂಹಿಕ ಮದುವೆ ಕಾರ್ಯಕ್ರಮ ಇರಲಿ, ಏನೇ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಜಗದೊಳನ್ನು ಅಪೇಕ್ಷೆ ಪಟ್ಟರೆ ಪ್ರತಿ ವರ್ಷವೂ ಆತ್ಮಾನಂದ ಆಶ್ರಮ ಹೊನಗನಹಳ್ಳಿ ಸವನಹಳ್ಳಿಯ ಈ ಪವಿತ್ರ ಕ್ಷೇತ್ರದಲ್ಲಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಮಾಡಿಕೊಂಡು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಗ್ರಾಮಗಳ ಪ್ರವೇಶವನ್ನು ಮಾಡಿಸಿ ಅತ್ಯಂತ ವೈಭವಪೂರ್ವಕವಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಗಳಿಂದ ನೆರವೇರಿಸಿಕೊಂಡು ಬಂದು ಈಗ ಜರುಗುತ್ತಿರುವ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿ ಧರ್ಮ ಸಂದೇಶವನ್ನು ನೀಡಿರುವ ವಸೂತಿ ಜಗದೀಶ್ವರ ಹಿರೇಮಠಾಧ್ಯಕ್ಷರಾದ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಗ್ರಾಮಗಳ ಪ್ರವೇಶವನ್ನು ಮಾಡಿಸಿ ಅತ್ಯಂತ ವೈಭವಪೂರ್ವಕವಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಗಳಿಂದ ಇಂದಿನ ಧರ್ಮಸಭೆಯ ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿರುವಂತ ಶ್ರೀ 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 1008 ಜಗದ್ಗುರು ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಿಕೆ ಉತ್ಸವದೊಳಗೆ ನೀವೆಲ್ಲ ಪಾಲ್ಗೊಂಡು ಇವತ್ತ ಧರ್ಮಸಭೆ ಮೂಲಕವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಕೇಳಬೇಕು.
ಸೇವಾಶ್ರಮ ಎಲ್ಲ ಶಿಷ್ಯ ವೃಂದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಸಕಲ ಈ ಒಂದು ದೊಡ್ಡ ಮಹಾವೇದಿಕೆಗೆ ಸ್ವಾಮಿಗಳ ಒಂದು ಮಹಾ ಅವ್ರಿಗೂ ಕೂಡ ಸವನ ಕುಮಾರಿ ಮಧುಮಿತಾ ಹಿರೇಮಠ ಅವರು ಬಂದು ಮಹಾಸಮಿತಿ ಭಾಗಸ್ವಾಮಿಗಳು ನಾವೆಲ್ಲ ಬದುಕ ಯಾವುದೇ ರೂಪದೊಳಗೆ ಅಂತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ, ನಿರ್ವಿಘ್ನವಾಗಿ ನಡೆದುಕೊಂಡು ಅವರ ನೇತೃತ್ವದೊಳಗ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರಲಿ, ಶಿವದೀಕ್ಷಾ ಕಾರ್ಯಕ್ರಮ ಇರಲಿ, ಸಾಮೂಹಿಕ ಮದುವೆ ಕಾರ್ಯಕ್ರಮ ಇರಲಿ, ಏನೇ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಜಗದೊಳನ್ನು ಅಪೇಕ್ಷೆ ಪಟ್ಟರೆ ಪ್ರತಿ ವರ್ಷವೂ